ವರ್ಷಗಳು ಕಳೆದಂತೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯರು ಭೀಷ್ಮರ ಮಾರ್ಗದರ್ಶನದಲ್ಲಿ ಬೆಳೆದರು. ವಿಚಿತ್ರವೀರ್ಯನು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಮದುವೆಯಾದನು. ಆದರೆ ಅವನ ಜೀವಿತಾವಧಿ ಕಡಿಮೆಯಾಗಿತ್ತು. ವಂಶವನ್ನು ಮುಂದುವರಿಸಲು ದೃಢ ಸಂಕಲ್ಪ ಮಾಡಿದ ಭೀಷ್ಮರು ನಿಯೋಗ ಸಂಪ್ರದಾಯವನ್ನು ಆಹ್ವಾನಿಸಿದರು ಮತ್ತು ಅಂಬಿಕೆ ಹಾಗೂ ಅಂಬಾಲಿಕೆಯರು ಧೃತರಾಷ್ಟ್ರ ಮತ್ತು ಪಾಂಡುವಿಗೆ ಜನ್ಮ ನೀಡಿದರು. ಕುರುಡನಾಗಿಯೇ ಜನಿಸಿದ ಧೃತರಾಷ್ಟ್ರನು ಗಾಂಧಾರಿಯನ್ನು ಮದುವೆಯಾದನು. ಆದರೆ ಪಾಂಡು ಕುಂತಿ ಮತ್ತು ಮಾದ್ರಿಯರನ್ನು ಮದುವೆಯಾದನು. ಪಾಂಡುವಿನ ಶಾಪವು ಅವನ ಸಾವಿಗೆ ಕಾರಣವಾಯಿತು. ಕುಂತಿಯು ತನ್ನ ಮಕ್ಕಳಾದ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನರೊಂದಿಗೆ ಹಸ್ತಿನಾಪುರಕ್ಕೆ ಮರಳಿದಳು. ದುರ್ಯೋಧನನ ನೇತೃತ್ವದ ಧೃತರಾಷ್ಟ್ರನ ಪುತ್ರರು ಹೆಚ್ಚು ಹೆಚ್ಚು ಅಸೂಯೆಪಟ್ಟರು. ಭೀಷ್ಮ ಮತ್ತು ವಿದುರರು ಪಾಂಡವರ ಮತ್ತು ಕೌರವರ ನಡುವೆ ಸಂಧಾನ ಮಾಡಲು ಪ್ರಯತ್ನಿಸಿದರು. ಆದರೆ ಉದ್ವಿಗ್ನತೆ ಹೆಚ್ಚಾಯಿತು. ರಾಜ್ಯದ ಭವಿಷ್ಯವು ಅನಿಶ್ಚಿತವಾಗಿದೆ. ಪಾಂಡವರು ಮತ್ತು ಕೌರವರು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆಯೇ ಅಥವಾ ಯುದ್ಧಕ್ಕೆ ಧುಮುಕುತ್ತಾರೆಯೇ? ಮಹಾಭಾರತದ ಮಹಾಕಾವ್ಯವು ಮುಂದುವರಿಯುತ್ತದೆ.